ನಮಸ್ಕಾರ. ನಾವೀಗ ಅರ್ಥಮೆಟಿಕ್ ಪ್ರೋಗ್ರೆಷನ್ ಸೆಕೆಂಡ್ ಎಕ್ಸಸೈಸ್ 17th ಕ್ವಶನ್ ಇದ್ದೀವಿ. 17ನೇ ಕ್ವಶನ್. 17th ಕ್ವಶನ್, ಫೈಂಡ್ ದ 20th ಟರ್ಮ್ ಫ್ರಮ್ ದ ಲಾಸ್ಟ್ ಟರ್ಮ್ ಆಫ್ ದ AP 3, 8, 13, 3 dots, 253. ಅಂದರೆ ಇಲ್ಲೊಂದು AP ಕೊಟ್ಟಿದ್ದಾರೆ. 3, 8, 13, ಅದೇ ರೀತಿ ಕಂಟಿನ್ಯೂ ಆಗಿ 253 ಲಾಸ್ಟ್ ಟರ್ಮು. ಈ APಯಲ್ಲಿ 20th ಟರ್ಮ್ ಯಾವುದು ಅಂತ ಕಂಡುಹಿಡಿಯಬೇಕು. ಆದರೆ ಫಸ್ಟಿಂದ ಅಲ್ಲ, ಲಾಸ್ಟಿಂದ 20th ಟರ್ಮ್ ಯಾವುದು ಅಂತ ಕಂಡುಹಿಡಿಯಬೇಕು. ಫಸ್ಟ್ ಸ್ಟೆಪ್ಪು, ಈ APಯಲ್ಲಿ ಏನೇನಿದೆ? A ಇದೆ ಫಸ್ಟ್ ಟರ್ಮ್ 3, D ಇದೆ ಕಾಮನ್ ಡಿಫ್ರೆನ್ಸ್, ಅಂದರೆ 3ಇಂದ 8ಗೆ ಡಿಫ್ರೆನ್ಸ್ ಎಷ್ಟಿದೆ? 5 ಇದೆ. ಸೆಕೆಂಡ್ ಟರ್ಮಿಂದ ಫಸ್ಟ್ ಟರ್ಮ್ನ ಸಬ್ಟ್ರಾಕ್ಟ್ ಮಾಡಿದ್ರೆ ಬರುತ್ತಲ್ವ, ಅದು 5 ಇದೆ. AN ಅಂದರೆ ಲಾಸ್ಟ್ ಟರ್ಮು, ಅದು ಎಷ್ಟನೇ ಟರ್ಮ್ ಅಂತ ಗೊತ್ತಿಲ್ಲ. AN 253 ಇದೆ. ನಾವು ಇದೇ ಥರ ಹಾಕ್ಕೊಂಡು ಮಾಡಿದ್ರೆ ಫಸ್ಟಿಂದ 20th ಟರ್ಮ್ ಕಂಡುಹಿಡಿಬೋದು. ಲಾಸ್ಟಿಂದ 20th ಟರ್ಮ್ ಕಂಡುಹಿಡಿಬೇಕಾದ್ರೆ ಏನು ಮಾಡಬೇಕು? ಇಫ್ ವಿ ರೈಟ್ ದಿಸ್ AP ಫ್ರಮ್ ಲಾಸ್ಟ್ ಟರ್ಮ್ ಟು ಫಸ್ಟ್ ಟರ್ಮ್, ದೆನ್ ನಾವೀಗ ಈ APಯನ್ನು ಲಾಸ್ಟ್ ಟರ್ಮಿಂದ ಫಸ್ಟ್ ಟರ್ಮ್ ಬರ್ಕೊಳ್ಳೋಣ, ಅಂದರೆ ಉಲ್ಟಾ ಬರ್ಕೊಳ್ಳೋಣ. ಆವಾಗ ಏನೇನು ಬರುತ್ತೆ? A 253 ಬರುತ್ತೆ. ಅವರು ಫಸ್ಟ್ ಟರ್ಮ್ 3 ಕೊಟ್ಟಿದ್ದಾರೆ, ಲಾಸ್ಟ್ ಟರ್ಮ್ 253 ಕೊಟ್ಟಿದ್ದಾರೆ. ನಾವು ಅದನ್ನು ಉಲ್ಟಾ ಬರ್ಕೊಂಡ್ರೆ 253 ಫಸ್ಟ್ ಟರ್ಮ್ ಆಗುತ್ತೆ, ಲಾಸ್ಟ್ ಟರ್ಮ್ 3 ಆಗುತ್ತೆ. AN 3, ಕಾಮನ್ ಡಿಫ್ರೆನ್ಸ್ -5 ಆಗುತ್ತೆ. ಅವ್ರು ಕೊಟ್ಟಿರೋ APಯಲ್ಲಿ 5 ನಂಬರು ಆ್ಯಡ್ ಮಾಡ್ಕೊಂಡು ಹೋಗಿದ್ದಾರೆ. ನಾವು ಆ APಯನ್ನು ಉಲ್ಟಾ ಬರೆದ್ರೆ 5 ನಂಬರು ಕಮ್ಮಿ ಆಗ್ತಾ ಹೋಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಅದು -5 ಆಗುತ್ತೆ. ಕಾಮನ್ ಡಿಫ್ರೆನ್ಸ್ -5. ಸೊ ದ AP ಫ್ರಮ್ ಲಾಸ್ಟ್ ಟರ್ಮ್ ಟು ಫಸ್ಟ್ ಟರ್ಮ್ ವಿಲ್ ಬಿ, ಈ ರೀತಿ ಬರ್ಕೊಂಡ್ರೆ AP ಹಿಂಗೆ ಬರುತ್ತೆ: 253 -5 248 -5 243 3 ಡಾಟ್ಸ್, ಹಂಗೆ ಕಂಟಿನ್ಯೂ ಆಗಿ ಲಾಸ್ಟ್ ಟರ್ಮು 3 ಬರುತ್ತೆ. ನಾವು APಯನ್ನು ಉಲ್ಟಾ ಬರ್ಕೊಂಡಿದ್ದೀವಿ, ಯಾಕಂದರೆ 20th ಟರ್ಮು ಲಾಸ್ಟಿಂದ 20th ಟರ್ಮ್ ಕಂಡುಹಿಡಿಯಬೇಕು, ಅದಕ್ಕೋಸ್ಕರ. ಈಗ ನಾವು ಹೊಸದಾಗಿ ಬರ್ಕೊಂಡಿರೋ APಯಲ್ಲಿ A ಫಸ್ಟ್ ಟರ್ಮ್ 253, D ಕಾಮನ್ ಡಿಫ್ರೆನ್ಸ್ -5, A 20 ಕ್ವಶನ್ ಮಾರ್ಕ್. 20th ಟರ್ಮ್ ಎಷ್ಟು ಅಂತ ಕಂಡುಹಿಡಿಯಬೇಕು. A20 = A20 ಫಾರ್ಮುಲಾ ಶೀಟಲ್ಲಿ ಎರಡನೇದು A + D A + 2D. ಅದೇ ಥರ ಹೋದರೆ 20th ಟರ್ಮ್ಗೆ A + 19D ಬರುತ್ತೆ. ನೆಕ್ಸ್ಟ್ A20 ಹಂಗೆ ಬರ್ಕೊಳ್ಳೋಣ. A ಗೊತ್ತಿದೆ 253 + 19, D ಗೊತ್ತಿದೆ -5. A20 = 253 + 19 ಬ್ರ್ಯಾಕೆಟ್ ಅಂದರೆ ಮಲ್ಟಿಪ್ಲಿಕೇಶನ್, ಇಂಟು +19 ಇಂಟು -5 ಪ್ಲಸ್ ಇಂಟು ಮೈನಸ್ 19 ಇಂಟು 5 95. A20 = 253 - 95 = 158. A20 = 158. ಇದೇ ಆನ್ಸರು. ಆದರೆ ಹಿಂಗೆ ಬರೀಬಾರ್ದು ಆನ್ಸರ್ನ, ಯಾಕಂದರೆ ಅವರು ಕ್ವಶನಲ್ಲಿ ಕೊಟ್ಟಿದ್ದಾರಲ್ಲ AP, ಅದರದ್ದು 20th ಟರ್ಮ್ ಅಲ್ಲ ಇದು. 158 ಲಾಸ್ಟಿಂದ 20th ಟರ್ಮ್ ಇದು. ಅದಕ್ಕೋಸ್ಕರ ಅದನ್ನು
ಎಕ್ಸ್ಟ್ರಾ ಮೆನ್ಷನ್ ಮಾಡಬೇಕು. 20th ಟರ್ಮ್ ಫ್ರಮ್ ಲಾಸ್ಟ್ ಟರ್ಮ್ ಈಸ್ 158. ಕೊನೆಯಿಂದ 20th ಟರ್ಮು 158 ಆಗುತ್ತೆ. ಇದು ಆನ್ಸರು. ಥ್ಯಾಂಕ್ ಯು.